ಹಸಿದವರ ಹಾಗೂ ಬಡವರ ಪರ ಕಾಳಜಿ ವಹಿಸಿ ಪಶು ಇಲಾಖೆಯಿಂದ ಬರುವ ಸೌಲಭ್ಯಗಳನ್ನು ಬಡವರಿಗೆ ತಲುಪಿಸುವ ಮೂಲಕ ಅವರನ್ನು ಬಡತನ ರೇಖೆಯಿಂದ ಮೇಲೆತ್ತಬೇಕು ಎಂದು ನಿವೃತ್ತಿ ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ನಾಗರಾಜು ಹೇಳಿದ್ದಾರೆ. ನಂಜನಗೂಡು ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವೆ ಇಲಾಖೆ ವತಿಯಿಂದ ನಿವೃತ್ತಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಂಜನಗೂಡು ತಾಲೂಕು ಜ್ಞಾನದ ಕಣಜವಾಗಿದೆ. ಇಲ್ಲಿ ಸನ್ಮಾನ ಸ್ವೀಕರಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ. ತಮ್ಮ ಸೇವಾ ಅವಧಿಯಲ್ಲಿ ಹಂತ ಹಂತವಾಗಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ಸಿಬ್ಬಂದಿಗಳ ಸಹಕಾರ ಮತ್ತು ಶ್ರಮದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು ಎಂದು ಹೇಳಿಕೆಯನ್ನು ನೀಡಿದ್ದಾರೆ. ರಾಜಕೀಯ ನಾಯಕರು ಹಾಗೂ ಇಲಾಖಾ ಸಚಿವರು, ಸಂಸದರು, ಶಾಸಕರ ಬೆಂಬಲದಿಂದ ಇಲಾಖೆ ಅಭಿವೃದ್ಧಿಗೆ ಸಹಕಾರ ದೊರಕಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ನಾಗರಾಜು ಮಾತನಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಧರ ಮೂರ್ತಿ, ಜಂಟಿ ಉಪನಿರ್ದೇಶಕರು, ಪಶು ಸಂಗೋಪನೆ ಇಲಾಖೆ, ಮೈಸೂರು ಹಾಗೂ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ, ಡಾಕ್ಟರ್ ಕೃಷ್ಣಪ್ಪ, ಡಾಕ್ಟರ್ ಲಿಂಗರಾಜು, ಡಾಕ್ಟರ್ ಮುತ್ತುರಾಜು ಹಾಗೂ ಇತರ ಸಿಬ್ಬಂದಿಗಳು ಹಾಜರಿದ್ದರು. ನಾವೇನು ಸಿಟಿಗೆ ಹೋಗಿ ಇಲ್ಲ, ಇಲ್ಲಿ ಏನು ಹಿಂದುಳಿದವರು, ಅವಿದ್ಯಾವಂತರಿದ್ದವರು, ಅನಕ್ಷರಸ್ಥರಿದ್ದವರು ಅವ್ರಿಗೆ 4 ತಿಳಿ ಹೇಳಿದ್ರೆ ಅವ್ರ ಬದುಕನ್ನು ಕಟ್ಕೊಂತಾರೆ, ಅವ್ರ ಬದುಕನ್ನು ರೂಪಿಸ್ಕೊಳ್ತಾರೆ. ಕೆಲವ್ರಿಗೆ KR ಹಾಸ್ಪಿಟ್ಲ್ ಎಲ್ಲಿದೆ, ಜಯದೇವ ಎಲ್ಲಿದೆ ಇದೇ ಗೊತ್ತಿಲ್ಲ ಸರ್. ಇಲ್ಲಿ ಕೂಲಿ ಮಾಡಿ ಅವರು ಹೋಗಿ ನರ್ಸಿಂಗ್ ಹೋಮ್ಗೆ ಹೋಗಿ ದುಡ್ಡನ್ನು ಕೊಟ್ಕೊಂಡು ಅವರು ತಮ್ಮ ಬದುಕಲ್ಲಿ ಮತ್ತೆ ಕೂಲಿ ಮಾಡಕ್ಕೆ ಹೋಗ್ತಾರೆ. ಒಂದು ಹೆರಿಗೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಸಾಹುಕಾರೆಲ್ಲ ಹೋಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿಸ್ತಾರೆ. ಇಲ್ಲಿ ಕೂಲಿ ಮಾಡೋರು ದಿನ ಗಾರೆ ಕೆಲಸಕ್ಕೆ 1000 ಜನ ಇದ್ದಂತೆ ಟ್ರೈನ್ ಮೊನ್ನೆ ಧ್ರುವನಾರಾಯಣ ಸಾಹೇಬರು ಬಿಡಿಸಿದ್ರು. ಈ ಚಾಮರಾಜನಗರದಿಂದ 1000 ಜನ ಕೂಲಿಗಾರರು ಬರ್ತಾರೆ. ಅವರೆಲ್ಲ ರಾಜ್ಯದ ವಿವಿಧ ಭಾಗಕ್ಕೆ, ಜಿಲ್ಲೆ ಟೌನ್ನ ವಿವಿಧ ಭಾಗಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಆ ಕೂಲಿ ಕೆಲಸಕ್ಕೆ ಹೋಗೋರ್ಗೆ ಅಲ್ಲೇ ಬದುಕನ್ನ ಕಟ್ಕೋಬಹುದು. ಅದನ್ನು ನೀವು ಹೈನುಗಾರಿಕೆ ಮಾಡ್ಕೊಳ್ಳಿ. ಇವತ್ತು 40 ರೂಪಾಯಿ ಆಗಿದೆ ಹಾಲು. 40 ರೂಪಾಯಿನಲ್ಲಿ ಅವ್ರ ಬದುಕನ್ನ ರೂಪಿಸ್ಕೋಬಹುದು. ಮೊದಲೆಲ್ಲ ಭಾಳ ಕಮ್ಮಿ ಇತ್ತು. ಈ ಘನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು 7 ರೂಪಾಯಿ ಜಾಸ್ತಿ ಮಾಡಿದ್ರು. 7 ಕೂಡ ನೇರವಾಗಿ ರೈತರಿಗೆ ಹೋಗೋಂಗಾಯ್ತು. ಆಮೇಲೆ ಇನ್ಸೆಂಟಿವ್ಸ್ 5 ರೂಪಾಯಿ ನಿಧಾನದಲ್ಲಿ ಬರ್ತಾ ಇತ್ತು. ಅದನ್ನು ಕೂಡ ಈಗ ಅಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್ವರೆಗೂ ಅದನ್ನು ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಸವಲತ್ತುಗಳು ಏನಿದಾವೋ ನಮ್ಮ ಸವಲತ್ತನ್ನು ಉಪಯೋಗಿಸ್ಕೊಂಡು ರೈತರನ್ನ ಆರ್ಥಿಕವಾಗಿ ಮೇಲಕ್ಕೆ ಎತ್ತೋದು ನಮ್ಮ ಕೆಲಸ. ಯಾರೋ ನಮ್ಮ ಈ ರವಿಚಂದ್ರ ಎಲ್ಲ ಬಿಳಿ ಕೂದಲು ಬಿಟ್ಕೊಂಡು ನಾನು ವಯಸ್ಸಾಗಿದೆ ಅಂತ ಪೋಸ್ಟ್ ಕೊಡೋದು ಬೇಕಿಲ್ಲ. ಇವಾಗ ಸ್ಟಿಲ್ ವೆರಿ ಯಂಗ್ ಅಂತ ಹೇಳಿ ಎಲ್ಲರೂ ಕೆಲಸ ಮಾಡಬೇಕು. ಸೊ ಅಟ್ ದಿ 55-60 ಇಯರ್ಸ್ ನನಗೇನಂತ ಡಯರ್ಡು, ಸುಸ್ತು, ಏನು ನಾಟ್ ಇವನ್ ಸಿಂಗಲ್ ಡೇ ನಾನು ನೆನ್ನೆನೂ ಕೆಲಸ ಮಾಡಿರ್ತೀನಿ, ಇವತ್ತು ಮಾಡಿರ್ತೀನಿ, ನಾಳೆ ಬೆಳಿಗ್ಗೆನೂ ಹೋಗಿ ಎಲ್ಲಿ ವರ್ಕ್ ಇದೆಯೋ ಅಲ್ಲಿ ಮಾಡಬೇಕು. ಐ ಡೋಂಟ್ ಫೀಲ್ ಲೈಕ್ ಐ ಆಮ್ ಕಂಪ್ಲೀಟೆಡ್ 60 ಇಯರ್ಸ್ ಅಂತ ಅನಿಸಿಲ್ಲ. ಆ ಕೆಲಸ ಮಾಡುವಾಗ ರೈತರಿಗೆ ನಿಜವಾಗ್ಲೂ ಸ್ವಲ್ಪ ಯಾರಿಗಾದರೂ ರೇಗಿರ್ಬೋದು, ಅದನ್ನು ಅನ್ಯತಾ ಭಾವಿಸ್ಕೋಬಾರ್ದು. ಯಾಕೆಂದರೆ ಅವರು ಆ ಕ್ಷಣಕ್ಕಷ್ಟೇ, ಆ ಮೊಮೆಂಟ್ಗಷ್ಟೇ ನನಗೆ ಅಲ್ಟಿಮೇಟ್ಲಿ ನನಗೆ ನೊಂದವರು, ಹಸಿದವರು, ಬಡವರ ಪರ ನನ್ನ ಕಾಳಜಿ ನಿರಂತರ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.